ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ಥರದ ಚಟ್ನಿ ಮಾಡಿ ತೋರಿಸಿದ್ದೀನಿ. ಯಾವುದಂದರೆ ಟೊಮೊಟೊ ಚಟ್ನಿ, ಬೆಂಡೆಕಾಯಿ ಚಟ್ನಿ, ಆಮೇಲೆ ಮುಳುಗಾಯಿ ಚಟ್ನಿ ಅಂದರೆ ಬದನೆಕಾಯಿ ಚಟ್ನಿ. ಈ ಚಟ್ನಿಗಳನ್ನು ಮಾಡಿ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ರುಚಿಯಾಗಿರ್ತದೆ ಅಂದರೆ ಚಟ್ನಿ ರೊಟ್ಟಿ ಬಿಟ್ಟರೆ ಸಾಕು, ಅಮೃತ ತಿಂದಂಗೆ ಆಗುತ್ತೆ. ಯಾವುದೇ ಒಂದು ಹಬ್ಬದ ಊಟ ಮಾಡ್ದಂಗೆ ಅಷ್ಟು ರುಚಿಕರವಾಗಿರುತ್ತೆ. ಚಟ್ನಿಗಳನ್ನು ನಾನು ಕೈಯಲ್ಲಿ ಮಾಡಿ ಕಿವುಚಿ ತೋರಿಸಿದ್ದೀನಿ. ಇದೇನಪ್ಪ ಕೈಯಲ್ಲಿ ಈ ಥರ ಕಿವುಚಿ ಮಾಡಿದ್ದಾರೆ ಅಂತ ನೀವು ಅಂದ್ಕೋಬೋದು. ಬಟ್ ಆದರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನಮ್ಮ ಕೈಯಲ್ಲಿ ಅಷ್ಟು ಎನರ್ಜಿ ಇದೆ, ಅಷ್ಟೊಂದು ಶಕ್ತಿ ಇದೆ, ಅದಕ್ಕೆ ಅಷ್ಟೊಂದು ರುಚಿ ಕೊಡುವ ಒಂದು ಕೈ ಅಂತಾರಲ್ಲ, ಸುಳ್ಳಲ್ಲ. ನಿಮ್ಮ ಕೈಯಲ್ಲಿ ಏನಿದೆ ಅಷ್ಟು ರುಚಿಯಾಗಿ ಮಾಡ್ತಿರಲ್ಲ ಅಂತಾರಲ್ಲ ಯಾರಾದರೂ, ಅದು ಅಷ್ಟು ಕೈಯಲ್ಲಿ ಅಷ್ಟು ರುಚಿ ಇರುತ್ತೆ, ಅಷ್ಟು ಎನರ್ಜಿ ಶಕ್ತಿ ಇರುತ್ತೆ ಅದಕ್ಕೆ. ಹಿಂದಿನ ಕಾಲದಲ್ಲಿ ಹಳೆ ಕಾಲದ ಅಜ್ಜಿಗಳು ಅವರೆಲ್ಲ ಅವಾಗ ಈ ಥರ ಕುಟ್ಟೋದಿತ್ತು. ಬಟ್ ಆದರೂ ಅವರು ಎಲ್ಲ ಚಟ್ನಿಗಳಾಗಿರ್ಬೋದು, ಮೆಣಸಿನ್ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಮಾಡ್ತಿರಲಿಲ್ಲ ಗೊತ್ತಿಲ್ಲ. ಬಟ್ ಮುಳುಗಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿ, ಹಾಗಲಕಾಯಿ ಚಟ್ನಿ, ಈ ಥರ ಎಲ್ಲ ಚಟ್ನಿಗಳನ್ನು ಅವ್ರೇನು ಮಾಡ್ತಾಯಿದ್ರು, ಕೈಯಲ್ಲೇ ಕಿವುಚಿ ಚಟ್ನಿಗಳನ್ನು ಮಾಡ್ತಾಯಿದ್ರು. ನಮ್ಗೆ ಅನಿಸುತ್ತದೆ ಇವಾಗ ಏನಂತ, ಅಯ್ಯೋ ಕೈಯೆಲ್ಲ ಉರಿಯುತ್ತೆ ಮೆಣಸಿನ್ಕಾಯಿ ಮುಟ್ಟಿದರೆ, ಅದನ್ನ ಕಿವುಚಿದ್ರೆ ಅಂತ ನೀವು ಅನ್ಕೋಬೋದು. ಹೌದು ಉರಿಯುತ್ತೆ. ನೀವು ಹಂಗೇನಾದರೂ ಕೈ ತುಂಬ ಹುರಿದ್ರೆ ನೀವು ಒಂದು ಕವರನ್ನು ಹಾಕ್ಕೊಂಡು ಅದನ್ನು ಕಿವುಚ್ಬೋದು. ನೋಡಿ, ಒನ್ ಟೈಮು ಈ ಥರ ನೀವು ಚಟ್ನಿಗಳನ್ನು ಕೈಯಲ್ಲಿ ಕಿವುಚ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಏನೇ ಒಂದು ಊಟ ಮಾಡಲಿ, ಅದೇ ಒಂದು ತಿಂಡಿ ತಿನ್ನಲಿ, ಅದನ್ನು ಕೈಯಲ್ಲೇ ನಾವು ತಿನ್ನಬೇಕು. ಚಿತ್ರಾನ್ನ ಆಗಿರ್ಬೋದು, ಪಿಟ್ಟು, ಅವಲಕ್ಕಿ, ಮಂಡಕ್ಕಿ, ಪಲಾವು, ಇವನ್ನೆಲ್ಲ ನಾವು ಕೈಯಲ್ಲಿ ತಿಂದು ನೋಡಿ, ನಿಮಗೆ ಎಷ್ಟು ರುಚಿಯಾಗಿರುತ್ತೆ. ಅದೇ ನೀವು ಸ್ಪೂನಲ್ಲಿ ತಿಂದರೆ ನಮಗೆ ಯಾವುದೇ ಟೇಸ್ಟು ನಮಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲವನ್ನು ನಾವು ಕೈಯಲ್ಲೇ, ನಮ್ಮ ಕೈಯನ್ನೇ ಯೂಸ್ ಮಾಡ್ಕೋಬೇಕು. ನಮಗೆ ದೇವ್ರು ಕೊಟ್ಟಿರೋದು ಕೈಯನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ನಾವೇನು ಮಾಡ್ತೀವಿ ಇವಾಗ, ಎಲ್ಲ ಸ್ಟ್ಯಾಂಡರ್ಡು, ಎಲ್ಲ ಏನೋ ಒಂಥರ ಹೈಜಿನಿಕ್ಕಾಗಿ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತೀವಿ. ಏನಪ್ಪ ಅಂದರೆ ಎಲ್ಲ ಸ್ಪೂನು, ಮಕ್ಕಳಿಗೂ ಸ್ಪೂನಿಂದನೇ ಕಲಿಸಿರ್ತೀವಿ. ನಿಜವಾಗಿ ನಮ್ಮ ಕೈಯಿಂದ ನಾವು ತಿನ್ನಬೇಕು, ಆಗ ನಮಗೆ ರುಚಿ ಸಿಗುತ್ತದೆ. ನಾನು ಈ ವಿಡಿಯೋದಲ್ಲಿ ಏನೇನು ತೆಗೆದುಕೊಂಡಿನಿ, ಎಷ್ಟೆಷ್ಟು ಹಾಕ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ನೀವೇ ಈ ವಿಡಿಯೋ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ. ಮಾಡಿದ್ದೀನಿ ಟೊಮೊಟೊ ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ಅದೇ ನೀವು ಮಿಕ್ಸಿಗೆ ಹಾಕಿದರೆ ಕುಟ್ಕೋಬೋದು, ಕುಟ್ಕೊಂಡ್ರೆ ಪರವಾಗಿಲ್ಲ, ಅದು ರುಚಿ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಆದರೆ ಕೈಯಲ್ಲಿ ಕಿವುಚಿದ ಚಟ್ನಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಏನಪ್ಪ ಅಂತ ಅಂದರೆ, ಈ ಟೊಮೊಟೊ ಚಟ್ನಿ ಇದೆಯಲ್ಲ, ಅದು ತುಂಬ ರುಚಿಯಾಗಿರುತ್ತೆ. ನಮಗೇನಾದರೂ ಸಾಂಬಾರು ತಿನ್ನಲಿಕ್ಕೆ ಬೇಜಾರು ಅನಿಸಿದಾಗ, ಸಾಂಬಾರು ಏನಾದರೂ ಒಂದಿನ ಕೆಟ್ಟೋದಾಗ, ಅದು ಏನೋ ನಮಗೆ ರುಚಿ ಸಿಕ್ಕಿಲ್ಲ ಅವತ್ತು ಅಂದಾಗ ಈ ಟೊಮೊಟೊ ಚಟ್ನಿಯನ್ನು ಮಾಡ್ಕೊಂಡು ತಿನ್ಬೋದು. ಏನಿಲ್ಲ, ಟೊಮೊಟೊ ಒಂದೆರಡನ್ನು ಸುಟ್ಕೊಳ್ಳೋದು. ಅಂದರೆ ಬೇಯಿಸಿದಷ್ಟು ಟೇಸ್ಟ್ ಸಿಗೋಲ್ಲ, ಬೇಯಿಸ್ಕೋಬಾರ್ದು, ನಾವು ಸುಟ್ಕೋಬೇಕು. ಈ ಥರ ಅಂಚಲ್ಲಿ ಸುಟ್ಕೊಂಡ್ಬಿಟ್ಟು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸಾಕು, ಇಷ್ಟೇ ಸಾಕು. ನೀವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೋದು. ನಾನು ಹಾಗೆ ಚಿಕ್ಕವಿದ್ದಾವೆ ಅಂತ ಹಾಗೆ ಇಡಿಯಾಗೆ ಹಾಕಿದ್ದೀನಿ. ಹಾಗೂ ಆ ಥರ ಮಾಡಿಕೊಂಡು ಕಿವುಚ್ಕೊಂಡು ತಿಂದು ನೋಡಿ ನೀವು ಒನ್ ಟೈಮ್. ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಟೊಮೊಟೊ ಚಟ್ನಿ, ಮುಳುಗಾಯಿ ಚಟ್ನಿ ತಿಂದುಬಿಟ್ರಂತೂ ಸಖತ್ತಾಗಿರುತ್ತೆ. ಮತ್ತು ಹಾಗಲಕಾಯಿ ಚಟ್ನಿನೂ ಕೂಡ ತುಂಬ ಕಾಂಬಿನೇಷನು. ನಾವು ಹೆಲ್ದಿಯಾಗಿ ಇರ್ತೀವಿ ಮತ್ತು ನಮಗೆ ಅವೆಲ್ಲ ಒಳ್ಳೆ ಫುಡ್ಡು ಅಂತ ಅನ್ನಿಸುತ್ತೆ. ನಮಗೇನು ಒಂಥರ ಹಬ್ಬದ ಅಡುಗೆ, ಫಂಕ್ಷನ್ ಅಡುಗೆ ತಿಂದಷ್ಟು ಚೆನ್ನಾಗಿರುತ್ತೆ. ಅದಕ್ಕಿಂತಲೂ ಖುಷಿ ಕೊಡುತ್ತೆ ನಮಗೆ ಇದು. ಆಮೇಲೆ ನಮಗೆ ತುಂಬ ಬೇಜಾರಾದಾಗ, ಹೊಲ್ಗಳಿಗೆ ಹೋಗ್ಬೇಕಾದಾಗ, ತೋಟಗಳಿಗೆ ಹೋದಾಗ, ಹೊರಗಡೆ ನಾವು ಒಂದೊಂದು ಸಾರಿ ಊಟಕ್ಕೆ ಹೋಗ್ತೀವಲ್ಲ, ಎಲ್ಲರೂ ಪಿಕ್ನಿಕ್ ಹೋದಾಗ, ಎಲ್ಲರೂ ಹೋಗಿ ಒಂದೊಂದು ಸಾರಿ ಈ ಥರ ಒಳ್ಳೆ ಖಡಕ್ ರೊಟ್ಟಿ ಮಾಡಿಕೊಂಡು, ಎಲ್ಲ ಚಟ್ನಿ ಪುಡಿಗಳು ಮಾಡಿಕೊಂಡು, ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಈ ಥರ ಚಟ್ನಿಗಳು ತಿಂದರೆ ಹಬ್ಬಾ ಸ್ವರ್ಗನೇ ಸಿಕ್ಕಂಗೆ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ನೋಡಿ. ನಾವು ಫಂಕ್ಷನಲ್ಲಿ ಸ್ವೀಟು ಅದೆಲ್ಲ ಮಸಾಲೆ ಹಾಕಿದ ಪದಾರ್ಥಗಳ ಅವನ್ನೆಲ್ಲ ನಾವು ಊಟ ಮಾಡ್ಕೊಂಬಂದರೆ ಹೇಗೆ ನೋಡ್ರಿ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಒಂದು ದಿನ ಎಲ್ಲ ನಾವು ಸುಧಾರಿಸ್ಕೋಬೇಕು. ಇದನ್ನು 3 ಹೊತ್ತು ತಿನ್ನು, ಏನೂ ಆಗಲ್ಲ. ಎಲ್ಲ ಹಸಿದನ್ನೇ ಬಳಸಿರ್ತೀವಲ್ಲ. ಕರಿಬೇವು ತುಂಬ ಹಸಿದು ಕರಿಬೇವು ನೋಡಿ, ನಾವು
ಅದನ್ನು ಕಟ್ ಮಾಡಿ ಹಾಕಿದರೆ ಅಷ್ಟು ಘಮ ಘಮ ಅಂತ ಬರಲ್ಲ. ಅದನ್ನೇ ನಾವು ಅದನ್ನು ಕೈಯಲ್ಲಿ ಪುಡಿ ಪುಡಿ ಮಾಡಿ ಹಾಕಿದರೆ ಎಷ್ಟು ಘಮ ಘಮ ಅಂತ ಇರುತ್ತೆ. ಕರಿಬೇವು, ಕೊತ್ತಂಬರಿ, ಹಲ್ವಾ, ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿರುತ್ತೆ. ಹಳೆ ಕಾಲದಾಗೆಲ್ಲ ಒಂದು ಸ್ವಲ್ಪ ರೊಟ್ಟಿ ಇದ್ವಾ, ಉಳಿದಿದ್ವಾ, ಆ ರೊಟ್ಟಿಗಳಿಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರು. ಚಪಾತಿಗೂ ಸಹಿ, ಅನ್ನಕ್ಕೂ ಸಹಿ, ರೊಟ್ಟಿಗೂ ಸಹಿ, ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ಮಾಡ್ಕೊಂಡು ನಾವು ತಿನ್ಬೋದು. ನಾನು ಹಂಗೆ ನೋಡಿ ಮೆಣಸಿನ್ಕಾಯಿ ಒಂದು 2 ಹಾಕ್ಕೋಬೇಕು. ತುಂಬ ಖಾರ ಇರಬಾರ್ದು. ಅತಿ ಸಪ್ಪಗಿದ್ರೂ ಕೂಡ ಅಷ್ಟು ಟೇಸ್ಟ್ ಸಿಗಲ್ಲ. ಒಂದು ಸ್ವಲ್ಪ ಮೀಡಿಯಮ್ಮಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಮಜಾ. ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ರೊಟ್ಟಿಗೆ ಒಂದು ಖಡಕ್ ರೊಟ್ಟಿಯನ್ನು ಮಾಡ್ಕೊಂಡು ತಿಂತಾ ಇರಬೇಕು. ಇದನ್ನು ನೀವು ಟ್ರೈ ಮಾಡಿ, ಕೈಯಲ್ಲೇ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಅನಿಸುತ್ತೆ, ಅಯ್ಯೋ ಏನಪ್ಪ ಕೈಯಲ್ಲಿ ಕಿವುಚಿದೆಲ್ಲ ಹೇಗೆ ತಿನ್ನೋದು, ಇದಷ್ಟು ಸರಿ ಇಲ್ಲ ಅಂತ ಅನ್ನೋದಲ್ಲ. ಅದು ಖಂಡಿತವಾಗಿ ಅದರ ರುಚಿ ನೋಡಿ ನೀವು ಒಂದು ಟೈಮು ನೋಡಿದಾಗ ನೆಕ್ಸ್ಟ್ ಟೈಮ್ ನೀವೇ ಮಾಡ್ಕೊಂಡು ತಿಂತೀರಾ. ಈಗ ಮಾವಿನಹಣ್ಣು ಸೀಕರಣೆನೂ ಅಷ್ಟೇ. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಿ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ತಾರೆ. ಆ ಥರ ಮಾಡಬಾರ್ದು. ಅದನ್ನು ಕೈಯಲ್ಲಿ ಮಾಡಿದ ಸೀಕರಣೆಗೂ ಮಿಕ್ಸಿಯಲ್ಲಿ ಮಾಡಿ ಆ ಥರ ಮಾಡಿದ್ದ ಸೀಕರಣೆಗೂ ನೀವು ಟೇಸ್ಟ್ ಮಾಡಿ ನೋಡಿರಿ. ನಿಜವಾಗಿ ಕೈಯಲ್ಲಿ ಮಾಡಿದಂತಹ ಸೀಕರಣೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ಥರ ಯಾವುದೇ ಚಟ್ನಿಗಳನ್ನು ಈ ಥರ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ಚಟ್ನಿ ಪುಡಿಗಳು ಕೂಡ ಮಾಡ್ಕೋಬೋದು. ನಾನು ಕೆಲವು ಚಟ್ನಿ ಪುಡಿಗಳನ್ನು ಕೂಡ ಮಾಡಿ ನಿಮಗೆ ತೋರಿಸಿದ್ದೀನಿ. ಕೆಲವು ಮೆಣಸಿನ್ಕಾಯಿ ಚಟ್ನಿನೂ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ. ಆ ವಿಡಿಯೋನ ಬೇಕಾದರೆ ನೋಡಿ ನನ್ನ ವಿಡಿಯೋಸ್ ನೋಡಿದಾಗ ಸಿಗುತ್ತೆ ನಿಮಗೆ. ಈ ಥರ ಚಟ್ನಿಗಳನ್ನು ಮಾಡೋದು ನಮಗೆ ಈಸಿ ಅಂತ, ಏನು ಸ್ಟ್ರೈನ್ ಕೂಡ ಇಲ್ಲ. ಮೊದಲು ಹಿಂದಿನ ಕಾಲದಲ್ಲಿ ಎಣ್ಣೆ ಕೂಡ ಬಳಸ್ಕೊಳ್ತಾ ಇರಲಿಲ್ಲ ಅವರು. ಅಷ್ಟು ಸುಟ್ಕೊಂಡು ಕೆಂಡದಲ್ಲೇ ಸುಟ್ಕೊಂಡು ಅವರು ಮಾಡ್ಕೊಂಡು ತಿಂತಾಯಿದ್ರು ಚಟ್ನಿನೆಲ್ಲ. ಈ ಥರ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಇದ್ದರು, ಯಾವಾಗಲೂ 2 ರೊಟ್ಟಿ ಹಾಕ್ಕೊಳ್ಳೋದು, ಈ ಥರ ಚಟ್ನಿ ಮಾಡ್ಕೊಳ್ಳೋದು, ಕಿವುಚ್ಕೊಳ್ಳೋದು, ತಿನ್ನೋದು. ಆಮೇಲೆ ಹುದ್ಕ ಮುದ್ದೆ ಅಂತ ಮಾಡ್ತೀವಲ್ಲ, ಆವಾಗೂ ಕೂಡ ಈ ಥರನೇ ಚಟ್ನಿ ಮಾಡಿ, ಕೆಲವು ಕಡೆ ಈಗಲೂ ಚಟ್ನಿ ಮಾಡಿ ಅದಕ್ಕೆ ನಾವು ಏನು ಕಾಳುಗಳನ್ನು ಬಸ್ಬಿಟ್ಟು ಬೇಳೆ ಬಸ್ಬಿಟ್ಟು ಕಟ್ಟನ್ನು ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ತಿಂತಾರೆ. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಚಟ್ನಿ ಮಾಡ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿದೆ ಚಟ್ನಿ. ಟೊಮೊಟೊ ಚಟ್ನಿ ತಿಂದ್ಬಿಟ್ರೆ ಅಬ್ಬಾ ಏನು ರುಚಿ, ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬೆಳ್ಳುಳ್ಳಿ ನಾನು ಸಣ್ಣ ತೊಗೊಂಡಿದ್ದೆ, ನೀವು ಅದನ್ನು ಬೇಕಾದರೆ ಸ್ವಲ್ಪ ಕಲ್ಲಲ್ಲಿ ಜಜ್ಜಿಕೊಂಡು ಆದರೆ ನೀವು ಮಾಡ್ಕೊಳ್ಳಿ. ನಾನು ಹಾಗೆ ಒಂದು ಸ್ವಲ್ಪ ಅವನ್ನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿಯ. ಚೆನ್ನಾಗಿರುತ್ತೆ. ಅದು ಇಡಿಯಾಗಿ ಕೂಡ ತಿನ್ಬೋದು. ಎಲ್ಲ ಅಂದರೆ ಎಲ್ಲ ಹಸಿದಾಗೆ ಇರುತ್ತೆ. ಅಷ್ಟೇ ಮುಳುಗಾಯಿ ಅಥವಾ ಬದನೆಕಾಯಿ ಮಾತ್ರ ನಾವು ಟೊಮೆಟೊ ಹಣ್ಣು ಸುಟ್ಕೊಂಡಿರ್ತೀವಿ ಅಷ್ಟೇ. ಇನ್ನೆಲ್ಲ ಹಸಿದೆ ಹಾಕ್ಕೊಂಡು ಮಾಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಇವತ್ತು ನಿಮಗೆ ಅದೇನು ಹೇಳಿಲ್ಲ, ನಾನು ಹಾಕ್ತಾಯಿದ್ದೀನಲ್ಲ, ನೀವೇ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡಿದ್ದೀರಾ. ಬೆಂಡೆಕಾಯಿ ಚಟ್ನಿನೂ ಕೂಡ ತೋರಿಸಿದ್ದೀನಿ, ಅದು ಕೂಡ ರೊಟ್ಟಿಗೆ ಸಖತ್ತಾಗಿರುತ್ತೆ, ಚಪಾತಿಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ನೋಡ್ತಾ ಇರ್ತೀರಲ್ಲ ಎಲ್ಲ ಹೇಗೆ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವೇನಾದರೂ ಹೊರ್ಗಡೆ ಹೋಗಿದ್ರೆ, ಅಕಸ್ಮಾತ್ ಡ್ಯೂಟಿಯಿಂದ ಲೇಟಾಗಿ ಬಂದರೆ, ನಿಮಗೆ ಟೈಮ್ ಇರಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ, ಆಗ ಸ್ವಲ್ಪ ಅನ್ನ ಮಾಡಿಕೊಂಡು ಈ ಟೊಮೆಟೊಕಾಯಿ ಬದನೆಕಾಯಿ ಏನಾದರೂ ಇದ್ದರೆ ಈ ಥರ ಸುಟ್ಕೊಂಡು ಚಟ್ನಿ ಮಾಡಿಕೊಂಡು ಅನ್ನಕ್ಕೆ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಯಲ್ಲಿ ಈ ಥರ ಚಟ್ನಿಗಳನ್ನು ಮಾಡ್ಕೊಳ್ತಾರೆ. ಮತ್ತು ಚಟ್ನಿ ಪುಡಿಗಳು ಮತ್ತು ನೀರು ಹಾಕಿ ರುಬ್ಬಿ ಮಾಡ್ಕೊಳ್ತಾರೆ. ಕಲ್ಲಲ್ಲಿ ಕುಟ್ಟಿ ಮತ್ತು ರುಬ್ಬಗುಂಡೆಯಲ್ಲಿ ರುಬ್ಬಿ ಮಾಡ್ಕೊಳ್ತಾರೆ. ಈ ಥರ ವಿವಿಧ ಚಟ್ನಿಗಳನ್ನು ಮಾಡಿಕೊಂಡು ರೊಟ್ಟಿ ಚಪಾತಿಗೆ ತಿಂತಾರೆ.
ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಚಟ್ನಿ, ಬಾಯಲ್ಲಿ ನೀರು ಬರುತ್ತೆ. ಈಗ ರೊಟ್ಟಿ ಜೊತೆ ತಿಂತಾ ಹೋದರೆ ಎಷ್ಟು ಸಖತ್ತಾಗಿರುತ್ತೆ ನೋಡಿ. ನಮಗೇನಾದರೂ ಹುಷಾರಿಲ್ದಾಗ ಮತ್ತು ನೆಗಡಿ ಶೀತ ಕೆಮ್ಮಾದಾಗ ನಮ್ಮ ಬಾಯೆಲ್ಲ ಕೆಟ್ಟೋಗಿರುತ್ತೆ. ಆವಾಗ ನಮ್ಗೆ ಏನು ಊಟ ಮಾಡಿದರೂ ರುಚಿ ಸಿಗೋದಿಲ್ಲ. ಆಗ ಈ ಥರ ಚಟ್ನಿ ರೊಟ್ಟಿ ಮಾಡ್ಕೊಂಡು ತಿಂದರೆ ನಮಗೆ ಬಾಯಿಗೆ ರುಚಿ ಸಿಗುತ್ತೆ, ನಮಗೆ ಊಟ ಕೂಡ ಚೆನ್ನಾಗಿ ಮಾಡ್ಬೋದು. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡ್ಕೊಂಬನ್ನಿ ಫ್ರೆಂಡ್ಸ್. ನಾನು ಈ ಬೆಂಡೆಕಾಯಿ ಚಟ್ನಿಯನ್ನು ಕಲ್ಲಿನಲ್ಲಿ ಕುಟ್ಟಿ ತೋರಿಸ್ತಾ ಇದ್ದೀನಿ. ಹಾಗೇನು ಬರುತ್ತೆ, ನಾನು ಕಲ್ಲಲ್ಲಿ ಕುಟ್ಟಿದ್ದೀನಿ. ನಾನೇನಾದರೂ ಈ ವಿಡಿಯೋದಲ್ಲಿ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.